ಈ ದಿನ ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ 8ನೇ ತರಗತಿ ಇದು ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇದು 8ನೇ ತರಗತಿ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ 8ನೇ ತರಗತಿ ತುಂಬ ಇಂಪಾರ್ಟೆಂಟ್ ಈಗ. ಯಾಕಂದರೆ ಯಾವುದೇ ಒಂದು ಎಕ್ಸಾಮ್ ತೊಗೊಂಡ್ಲಿ ಬೇಸಿಕ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕ್ವಶನ್ ನೋಡ್ತಾ ಹೋಗ್ಬಿಡೋಣ. ಕೆಳಗೆ ಇಲ್ಲಿ ನೋಡಿ ಕ್ವಶನ್ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಾಗಿವೆ ಅಂತಕ್ಕಂಥದ್ದು. ಅಂದರೆ ಯಾವುದು ಭಾಗಲಬ್ಧ ಸಂಖ್ಯೆಗಳಂದರೆ ನೋಡಿ ಇದು ವಿ ಕ್ಯಾನ್ ರೈಟ್ ದಿಸ್ ಈಸ್ ಕ್ಲೋಸರ್ ಪ್ರಾಪರ್ಟಿ ಅಂತ ಇರ್ತಾ ಹೋಗ್ತೀವಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಇರ್ತೀವಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಇರ್ತಾ ಹೋಗ್ತೀವಿ. ಅವು ಎಲ್ಲವೂ ಸಹ ಮೇಲಿನ ಎಲ್ಲವೂ ಸಹ ಅದಕ್ಕೆ ಭಾಗಲಬ್ಧ ಸಂಖ್ಯೆಗೆ ಇರ್ತಕ್ಕಂಥ ಗುಣಲಕ್ಷಣಗಳು ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಎರಡು ವಿಭಿನ್ನ ಸಂಖ್ಯೆಗಳ ಘನಗಳ ಮೊತ್ತವನ್ನಾಗಿ ಬರೆಯಬಹುದಾದ ಸಂಖ್ಯೆ ಯಾವುದು ಅಂತ. ಅಂದರೆ ಆರ್.ಡಿ. ರಾಮಾನುಜನ್ ಸಂಖ್ಯೆ ಯಾವುದು ಆಗಿದೆ? ಸಿ ದಟ್ ಈಸ್ ರೈಟ್ ಆನ್ಸರ್. ರೈಟ್, 1729 ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಮೊದಲ 11 ಬೆಸ ಸಂಖ್ಯೆಗಳ ಮೊತ್ತ ಅಂತ ಕೇಳಿದರೆ ಮೊದಲ 11 ಬೆಸ ಸಂಖ್ಯೆಗಳ ಮೊತ್ತ ಅಂದರೆ 121 ಆಗಿದೆ. ಓಕೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ 5 = 9 ಈ ಸಮೀಕರಣವನ್ನು ಬಿಡಿಸಿದಾಗ ಎಕ್ಸ್ನ ಬೆಲೆ ಕಂಡಿಡಿದೆ ಅಂತ ಕೇಳಿದರೆ ಎಕ್ಸ್ನ ಬೆಲೆ ಏನಾಗುತ್ತೆ? ಅದು 9 ಮೈನಸನ್ನು ಮಾಡ್ತಾ ಹೋಗಬೇಕು. 9 - 5 ಆದರೆ 4 ಆಗುತ್ತೆ. ಸರಿಯಾದ ಉತ್ತರ ಎ ಆಗಿರುತ್ತೆ. ಹೌದಾ? ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಲ್ಲ ಬಾಹುಗಳು ಸಮನಾಗಿರುವ ಮತ್ತು ಪ್ರತಿಯೊಂದು ಒಳಕೋನವು 90 ಡಿಗ್ರಿಗೆ ಸಮನಾಗಿರುವ ಚತುರ್ಭುಜ ಅಂತ ಕೇಳಿದರೆ ಚತುರ್ಭುಜ ಯಾವುದಾಗಿರುತ್ತೆ? ಕ್ವಾಡ್ರಿಲ್ಯಾಟ್ರಲ್ ಅಂತ ಇರ್ತಾ ಹೋಗ್ತೀವಿ. ದಟ್ ಈಸ್ ಚೌಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ನಕ್ಷೆ 4 ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ ಟೈಪ್ಸ್ ಆಫ್ ಗ್ರಾಫ್ ಅಂತ ಹೇಳ್ತೇವೆ. ನೋಡಿ, ಪೈ ನಕ್ಷೆ ಅಂತ ಹೇಳ್ಬೋದು, ಪೈ ಚಾರ್ಟ್ ಇದೆ, ಮತ್ತು ಬಾರ್ ಗ್ರಾಫು, ಡಬಲ್ ಬಾರ್ ಗ್ರಾಫು ಮತ್ತು ಪಿಕ್ಟೋಗ್ರಾಫು ಅಂದರೆ ಚಿತ್ರಗಳನ್ನು ತೋರಿಸ್ತಕ್ಕಂಥ ಗ್ರಾಫ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, x - 2 = 7 ಸಮೀಕರಣವನ್ನು ಬಿಡಿಸಿ ಅಂತಕ್ಕಂಥದ್ದು. ಅವಾಗ x = ನಾವು ಏನಂತ ಬರಿಬೋದು ಅಂದರೆ x = 7 ಇದೆ, ಮೈನಸ್ ಇರೋದು ಪ್ಲಸ್ ಈ ಕಡೆ ಆಗುತ್ತೆ. ಅವಾಗ ಏನಾಗುತ್ತೆ? x = 9 ಆಗುತ್ತೆ. ಎರಡನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಸರಿ. ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮವನ್ನು ಬರೀರಿ, ಇಲ್ಲಿ ಪೂರ್ಣಗೊಳಿಸಿ ಅಂತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥದ್ದು ಪೂರ್ಣಗೊಳಿಸ್ತಕ್ಕಂಥದ್ದು. ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ ಅದನ್ನು ಹೇಗೆ ಮಾಡಬೇಕಂದ್ರೆ ಎಯಿಂದ ಮಲ್ಟಿಪ್ಲಿಕೇಷನ್ ಮಾಡೋಣ. a × b ಪ್ಲಸ್ a × c ದಟ್ ಈಸ್ AC ಅಂತ ಬರೀಬೋದು. 9 ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯಲ್ಲಿ ಅಂದರೆ ಬಹುಭುಜಾಕೃತಿಯಲ್ಲಿ ಪ್ರತಿ ಹೊರಕೋನದ ಅಳತೆ ಅಂತ ಹೇಳಿದ್ರು. ಯಾವುದೇ ಒಂದು ಬಹುಭುಜಾಕೃತಿ ತಗೊಳ್ಳಿ, ಪ್ರತಿ ಹೊರಕೋನದ ಅಳತೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 360 ಡಿಗ್ರಿ ಇದೆ. 9 ಬಾಹುವಿನಿಂದ 9ರಿಂದ ಭಾಗಿಸ್ತಾ ಹೋಗೋಣ ಅಂದರೆ 40 ಡಿಗ್ರಿ ಆಗುತ್ತೆ. 14ರ ವರ್ಗ ಸಂಖ್ಯೆ ಅಂತ ಹೇಳಿದೆ. 14ರ ವರ್ಗ ಸಂಖ್ಯೆ ಎಷ್ಟಾಗುತ್ತೆ? 196 ಆಗುತ್ತೆ ವರ್ಗ ಸಂಖ್ಯೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಗಳು. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 729ರ ವರ್ಗಮೂಲವನ್ನು ಕಂಡಿದೆ ಅಂತಕ್ಕಂಥ ಕೊಟ್ಟಿದ್ರು. ನೋಡಿ, ಅವಿಭಾಜ್ಯ ಅಪವರ್ತನಗಳು ಅಂದರೆ 729 ಇದೆ. ಇದು ನೋಡಿ 729 ಇರೋದ್ರಿಂದ ನಾವು ಯಾವ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡಬೇಕು? ನೋಡಿ, ಇದು ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂದರೆ 2, 3, 5 ಈ ಸಂಖ್ಯೆಗಳಿಂದ ಮಾತ್ರನೇ ಭಾಗಿಸ್ತಾ ಹೋಗ್ಬೇಕು. ಇದನ್ನು ಇನ್ನು ಯಾವುದರಿಂದನೂ ಸಹ ಭಾಗಿಸ್ಬಾರ್ದು ಇಂಥ ಸಂಖ್ಯೆಗಳು. ಇದು ಯಾವುದಾಗುತ್ತೆ? 23 × 23, 34 × 34 ಆ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳಿಂದ ಮಾತ್ರನೇ ನಾವು ಭಾಗಿಸ್ತಾ ಹೋಗಿ ಅದನ್ನು ಕಂಡುಹಿಡಿಬೋದು. ಹೌದಾ? ನೆಕ್ಸ್ಟ್ ಸಂಖ್ಯೆ ನೋಡೋಣ. ಕೆಳಗಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದೆ ಅಂತಕ್ಕಂಥದ್ದು ಹೇಳಿದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದೆ ಅಂದರೆ ಇವು ಯಾವುದೇ ಒಂದು ಒಟ್ಟು ಕೋನಗಳ ಮೊತ್ತ ಅಂದರೆ 360 ಡಿಗ್ರಿ ಆಗುತ್ತೆ. ಎಕ್ಸ್ನ ಕಂಡುಹಿಡಿಯೋದು. ಅವಾಗ ಎಕ್ಸ್ ಏನಾಗುತ್ತೆ? ಅವೆಲ್ಲವನ್ನು ಆ್ಯಡ್ ಮಾಡಿ 360 ಡಿಗ್ರಿಯಲ್ಲಿ ಅದನ್ನು ಮೈನಸ್ ಮಾಡ್ತಾ ಹೋಗೋಣ. ಅಲ್ಲಿಗೆ ಎಷ್ಟಾಗುತ್ತೆ? 300 ಡಿಗ್ರಿ ಆಗ್ತಾ ಹೋಗುತ್ತೆ. ಅವಾಗ ಎಕ್ಸ್ ಎಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ. ಮತ್ತು ಒಂದು ದಾಳವನ್ನು ನೋಡಿ, ಒಂದು ಡೈಸ್ ಅಂತ ಇರ್ತಾ ಹೋಗ್ತೀವಿ. 1 ರಿಂದ 6 ಸಂಖ್ಯೆಯನ್ನು ಹೊಂದಿರುವ ಒಂದು ಬಾರಿ ಎಸೆದಾಗ ಅವಿಭಾಜ್ಯ ಸಂಖ್ಯೆಯ ಮೇಲೆ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದರೆ ಅದನ್ನು ಸಂಭವನೀಯತೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ದು. ನಾನು ಇವಾಗ ಹೇಳಿದೆಲ್ಲ ಅವಿಭಾಜ್ಯ ಸಂಖ್ಯೆಗಳು 1, 2, 3, 4, 5, 6 ಇರ್ತವೆ. ಆ 3 ಸಂಖ್ಯೆಗಳಿಂದ ನಾವು ಏನಂತ ಬರೀಬೋದು? 3/6 ಅಂತ ಬರಿಬೋದು. ಅದನ್ನು ಆನ್ಸರ್ ಸರಿಯಾಗಿರ್ತಕ್ಕಂಥದ್ದು ಇದು ಭಾಗಿಸ್ಬೋದು ಬೇಕಾದ್ರೆ. ಮತ್ತು 512 ಈ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿದೆ ಅಂತಕ್ಕಂಥದ್ದು ಹೇಳಿದರೆ ನೋಡಿ 512 ಅದನ್ನು ಅದೇ ರೀತಿಯಾಗಿ ನಾವು ಘನ ಅಂದರೆ ಕ್ಯೂಬಿಕ್ ಅಂತ ಇರ್ತಾ ಹೋಗ್ತೀವಿ. ಇದನ್ನು 2ರಿಂದ ಆದರೂ ಭಾಗಿಸ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಅವನ್ನು 3 ಸಂಖ್ಯೆಗಳನ್ನು ಗ್ರೂಪ್ ಮಾಡ್ತಾ ಹೋದರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಹಾಕೊಳ್ಳೋಣ. 3x + 2x + 18 ಸಮೀಕರಣವನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಅಂತಕ್ಕಂಥದ್ದು ಹೇಳಿದರೆ ಅವನ್ನು ನಾವು ಯಾವ ರೀತಿಯಾಗಿ ಪರೀಕ್ಷಿಸಬೇಕು ಅಂತಂದರೆ ಅಲ್ಲಿ ಪರೀಕ್ಷೆ ಮಾಡಲೇಬೇಕಾಗುತ್ತೆ. ಅದು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು, ಆಮೇಲೆ ಅದು ಎಕ್ಸ್ ಬೆಲೆಯನ್ನು ಅಲ್ಲಿ ಹಾಕಬೇಕು. ಇದೊಂದು ತೋರಿಸ್ತೀನಿ ನಾನು ನಿಮಗೆ. ಇವಾಗ ನೋಡಿ, ಇಲ್ಲಿ 3x ಇದೆ, -2x ಅಂತ ತೊಗೊಳ್ಳಿ =18 ಆಗುತ್ತೆ. ಅವಾಗ x ಏನಾಗುತ್ತೆ? 3ರಲ್ಲಿ 2 x ಬರುತ್ತೆ, 1x ಅಂದರೆ 18 ಆಗುತ್ತೆ. ಅಂದರೆ ಎಕ್ಸ್ನ ಬೆಲೆ ಏನಾಯಿತು? 18 ಆಯಿತು.
18 ಅಂತಕ್ಕಂಥದ್ದು. ಅದನ್ನು ಏನು ಮಾಡಬೇಕಂದ್ರೆ 3x ಪರೀಕ್ಷಿಸಿ ಅಂತಿರೋದ್ರಿಂದ 3 ಹಾಕೋಣ. ಎಕ್ಸ್ ಬೆಲೆ 18 ಆಗಿದೆ, ಪ್ಲಸ್ ಅಲ್ಲ ಈಕ್ವಲ್ಸ್ ಆಗೋಣ. 2 ಇಂಟು ನೋಡಿ ಇಲ್ಲಿ 2 ಇದೆ, 2 ಇಂಟು ಇಲ್ಲಿ ಮತ್ತೆ ಏನು ಮಾಡಬೇಕು 18 ಆಗುತ್ತೆ, ಪ್ಲಸ್ 18 ಹಾಕ್ಕೊಳ್ಬೇಕು. ಇಲ್ಲಿ ಯಾವುದು LHS ಈಸ್ಕೊಟ್ಟು RHS, RHS ಈಸ್ಕೊಟ್ಟು LHS, ಯಾವುದೇ ಒಂದು ಸಂಖ್ಯೆಯನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಎರಡೂ ಸಮಾನ ಬಂದೇ ಬರುತ್ತೆ. ಹೌದಾ? ಓಕೆ. ನೆಕ್ಸ್ಟ್ ಇವುಗಳಲ್ಲಿ ಬಳಸಲಾಗಿರುವ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಗುಣಲಕ್ಷಣಗಳನ್ನು ಬರೀರಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಹೇಳ್ತಾ ಹೋಗ್ತೀನಿ. -4/5 ಇಂಟು 1 ಈಸ್ಕೊಟ್ಟು 1 ಇಂಟು -4/5 ಈಸ್ಕೊಟ್ಟು -4/5 ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಇರ್ತಾ ಹೋಗ್ತೀವಿ. ಇದು ಸಹ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಗುಣಾಕಾರದ ಅನನ್ಯತೆ ನಿಯಮ ಅಂತ ಇರ್ತಾ ಹೋಗ್ತೀವಿ. ಇಲ್ಲಿ -13/17 ಇಂಟು -2/7 ಈಕ್ವಲ್ಸ್ -2/7 ಇಂಟು -13/17 ಇದೆ. ಇದು ಎಂಥ ಇದಂದರೆ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಇರ್ತಾ ಹೋಗ್ತೀವಿ ಇಂಗ್ಲೀಷಲ್ಲಿ. ಇದು ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದರೆ A ಇಂಟು ಬಿ ನಿಮಗೆ ಗೊತ್ತಿರಬೇಕು. A ಇಂಟು ಬಿ ಇಸ್ಕೊಟ್ಟು B ಇಂಟು A ಆಗುತ್ತೆ. ಹೌದಾ? ಅದೇ ಕಮ್ಯುಟೇಟಿವ್ ಪ್ರಾಪರ್ಟಿಯನ್ನು ಹಾಕ್ತಾ ಹೋಗುತ್ತೆ. ಪರಿವರ್ತನಾ ನಿಯಮ ಅಂತ ಕರಿಬೋದು, ನಾವು ಕನ್ನಡದಲ್ಲಿ ಪರಿವರ್ತನಾ ನಿಯಮ ಅಂತ ಕರಿಬೋದು. ನೆಕ್ಸ್ಟ್ ನೋಡಿ, ಕೊಟ್ಟಿರ್ತಕ್ಕಂಥ 6800 ಪೂರ್ಣ ಘನವೇ ಅಂತ ಕೇಳಿದೆ. ಪೂರ್ಣ ಘನವೇ ಅಂತಕ್ಕಂಥದ್ದು ಕೇಳಿದಾಗ ಯಾವುದೇ ಒಂದು ಸಂಖ್ಯೆ ಘನವೇ ಅಥವಾ ವರ್ಗವೇ ಅಂತ ಕೊಡಲಿ, ಅದನ್ನು ನಾವು ಅಪವರ್ತನ ವಿಧಾನದಲ್ಲಿ ಮಾಡ್ತಾ ಹೋಗಿ ಅವು ಗ್ರೂಪಿಂಗ್ ಮಾಡ್ತಾ ಹೋಗ್ಬೇಕು. 3 ಸಂಖ್ಯೆಗಳನ್ನು ಗ್ರೂಪ್ ಮಾಡ್ತಾ ಹೋಗಬೇಕು. ಹಾಗಾದರೆ ಅದು ಬರಲಿಲ್ಲ ಅಂದರೆ ಯಾವ ಕನಿಷ್ಠ ಸ್ವಾಭಾವಿಕ ಸಂಖ್ಯೆಯನ್ನು ಗುಣಿಸಿದಾಗ ಅದು ಘನ ಆಗುತ್ತೆ ಅಂತಕ್ಕಂಥದ್ದು ಬರೆದರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಮತ್ತು ರೇಖಾತ್ಮಕ ಸಮೀಕರಣ ಬಿಡಿಸಿ ಅಂತ ಹೇಳಿದರೆ ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ಈ ಥರದ್ದು ಕೆಲವು ಇಂಪಾರ್ಟೆಂಟ್ ಇರೋದ್ರಿಂದ ಇಂಥವು ಎಲ್ಲವೂ ಮಾಡ್ತೀರ ಡಿವಿಷನು. ಆದರೆ ರೇಖಾತ್ಮಕ ಸಮೀಕರಣಗಳು ಈ ಥರ ಬಂದಾಗ ಸ್ವಲ್ಪ ಮಾಡ್ತಾ ಹೋಗ್ತೀನಿ. x/2 ಮೈನಸ್ x/3 ಈಕ್ವಲ್ಸ್ 1/4 ಪ್ಲಸ್ 1/5. ಇಲ್ಲಿ ಚರಾಕ್ಷರಗಳೆಲ್ಲ ಒಂದು ಕಡೆ ತೊಗೊಂಡಿದ್ವಿ. ಟೇಕ್ ದ ಎಲ್ ಸಿ ಎಮ್ ತೊಗೊತ ಹೋಗೋಣ. LCM ತೊಗೊಂಡಾಗ ಯಾವ ರೀತಿ ಬರ್ತದೆ ಅಂತಕ್ಕಂಥದ್ದು ನೋಡೋಣ. LCM ತೊಗೊಳ್ಳೋಣ. LCM ಎಷ್ಟಾಗುತ್ತೆ? ಇಲ್ಲಿ 6 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ 3x ಮೈನಸ್ 2x ಈಕ್ವಲ್ ಇಲ್ಲಿ 20 ಆಗುತ್ತೆ. ಇದು ಅಷ್ಟೇ 5 ಪ್ಲಸ್ 4 ಆಗುತ್ತೆ. ನೋಡಿ ಇಲ್ಲಿ ಎಷ್ಟಾಗುತ್ತೆ? x ಈಕ್ವಲ್ ಟು 6 ಆಗುತ್ತೆ. ಎರಡನ್ನ ಕೂಡೋಣ 9 ಆಗುತ್ತೆ. 9/20 ಆಗುತ್ತೆ. ಅವಾಗ x ಈಕ್ವಲ್ ಟು 9 ಇಂಟು 6/20 ಆಗುತ್ತೆ. 2ರಿಂದ ಮಾಡಿದ್ರೆ 2 3 6 2 10 ಆಗುತ್ತೆ. ಆವಾಗ x ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯಾವ್ದು ಬರುತ್ತೆ? 3ರಿಂದ 3 2 ಅಲ್ಲ 9 9 3 27 ಆಗುತ್ತೆ. 27/10 ಅಂದರೆ x ಈಕ್ವಲ್ ಟು 2.7 ಅಂತಲೇ ಬರೀಬೋದು. ಓಕೆನಾ? ಇವು ತುಂಬ ಇಂಪಾರ್ಟೆಂಟ್. ಈ ಥರ ಇರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಬಿಡಿಸ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಅಂತಕ್ಕಂಥ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಸಸಿಗಳನ್ನು ಅಡ್ಡ ಸಾಲುಗಳು ಮತ್ತು ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿರುವಂತೆ ನೆಡಲು ಇಚ್ಛಿಸಿದ್ದಾನೆ. ಈ ರೀತಿ ಮಾಡಲು ಅವನಿಗೆ ಇನ್ನೂ ಕನಿಷ್ಠ ಎಷ್ಟು ಸಸಿಗಳು ಬೇಕಾಗುತ್ತವೆ ಅಂತಕ್ಕಂಥದ್ದು. ಯಾವ್ದು ನೋಡಿ, ಅಡ್ಡ ಸಾಲು ಕಂಬ ಸಾಲುಗಳು ಸಮ ಇರಬೇಕು ಅಂತಕ್ಕಂಥದ್ದು ಅಂದರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ 10,000 ಇಲ್ಲಿ ಎಷ್ಟು ಬಂದಿದೆ? 1000 ಕೊಟ್ಟಿದ್ದಾರೆ. ಎಷ್ಟು ಸಂಖ್ಯೆಗಳು ಬೇಕಾಗುತ್ತೆ? ಇವಾಗ ನೋಡಿ 10 ಇಂಟು 10 ಅಂತ ಮಾಡಿದ್ರೆ 100 ಬರುತ್ತೆ. ಹೌದಾ? ಅಲ್ಲೇ 1000 ಸಂಖ್ಯೆಗಳಿರೋದ್ರಿಂದ ಇನ್ನೇನು ಮಾಡಬೇಕು? 100 ಇಂಟು 100 ಅಂತ ಮಾಡಿದರೆ ಏನಾಗುತ್ತೆ? 10,000 ಆಗುತ್ತೆ. ಅಲ್ಲಿ ಬರೀ 1000 ಕೊಟ್ಟಿರೋದ್ರಿಂದ ಇನ್ನು ಎಷ್ಟು ಸಸಿಗಳು ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಿಬೋದು. ಅಥವಾ ನೀವು ಅದನ್ನು ಡಿವೈಡ್ ಮಾಡಿರೋನ್ನು ಸಹ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಇಲ್ಲಿ ತುಂಬ ಈಸಿ ಇರ್ತಕ್ಕಂಥ ಅಥವಾ ಇನ್ನೊಂದು ಕ್ವಶನ್ ಕೊಟ್ಟಿದ್ರೆ ಅದನ್ನಾದರೂ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ x ಮತ್ತು y ಬೆಲೆಯನ್ನು ಕಂಡುಹಿಡಿಯೋದು. ಇದನ್ನು ಸಹ ಸ್ವಲ್ಪ ತೋರಿಸ್ಕೊಡ್ತೀನಿ ನೋಡಿ, ಈಸಿ ಆಗಿರ್ತಕ್ಕಂಥದ್ದು. ಇವಾಗ 26 ಈಕ್ವಲ್ ಟು 3y ಮೈನಸ್ 1 ಆಗುತ್ತೆ. ಇಲ್ಲಿ ನೋಡಿ ಮೈನಸ್ y ಈ ಕಡೆ ತೊಗೊಂಡ್ರೆ 3y ಈಕ್ವಲ್ ಟು ಏನಾಗುತ್ತೆ? 27 ಆಗುತ್ತೆ. y ಈಕ್ವಲ್ ಟು 3 9s 27, y ಬೆಲೆ 9 ಆಗುತ್ತೆ. ಅದೇ ಥರ ಇದು ಅಷ್ಟೇ 3x ಈಕ್ವಲ್ ಟು 18 ಆಗುತ್ತೆ. x ಈಕ್ವಲ್ ಟು 3 ಇಂಥ ಬಾಕ್ಸ್ 3 ಅಂದರೆ 3 6 18 ಅಂದರೆ 6 ಆಗುತ್ತೆ. ಇದು ಇಲ್ಲಿ ನೋಡೋಣ, ನಿಮಗೆ ಆಲ್ರೆಡಿ ಇಲ್ಲಿ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ತೊಗೊಳ್ಬೇಕು ಅಂದರೆ ವಿ ಕ್ಯಾನ್ ರೈಟ್ ಇಟ್ ಈಸಿಲಿ. 20 ಈಕ್ವಲ್ ಟು y ಪ್ಲಸ್ 7 ಅಂತ ತಗೊಳ್ಳಿ. y ಈಕ್ವಲ್ ಟು ಇದು ಮೈನಸ್ ಮಾಡ್ತಾ ಹೋಗಿ ಅಂದರೆ 13 ಆಗುತ್ತೆ. y ಬೆಲೆ 13 ಆಯಿತು ಇದರಲ್ಲಿ. ಆಮೇಲೆ ಈ ಡಯಾಗ್ರಾಮಲ್ಲಿ ಮತ್ತು x ಬೆಲೆ ಕಂಡುಹಿಡಿಬೇಕಲ್ವ. x ಪ್ಲಸ್ y ಈಕ್ವಲ್ ಟು 20 ಅಂತ ತೊಗೊಳ್ಳೋಣ.
ಆವಾಗ y 17 ಅಂತಿದೆ, x = 20 ಮೈನಸ್ 13 ಆಗುತ್ತೆ, 13. x = ಎಷ್ಟಾಗುತ್ತೆ, ಕಳೀತಾ ಹೋಗಿ, ದಟ್ ಈಸ್ 3 ಆಗುತ್ತೆ. 13 ಅಲ್ಲ, 13 ಅಂದರೆ 7 ಆಗುತ್ತೆ, 7 ಸರಿಯಾದ ಉತ್ತರ ಆಗಿರುತ್ತೆ. ಹೌದಾ? ಅದೇ ರೀತಿಯಾಗಿ ಇನ್ನೊಂದು ನೋಡಿ, ಇಲ್ಲಿ ಪೈ ಚಾರ್ಟ್ ಅಂತ ಕೇಳಿದರೆ, ಪೈ ಚಾರ್ಟ್ ನಿಮಗೆ ಪ್ರಾಕ್ಟೀಸ್ ಮಾಡಿದ್ದೀರಾ ನೀವು ಆಲ್ರೆಡಿ. ಕೊನೆಯ ಒಂದು ವಿಡಿಯೋದಲ್ಲಿ ನಾನು ಪೈ ಚಾರ್ಟಿಗೆ ಸಂಬಂಧಪಟ್ಟಂಗೆ ಹಾಕಿದ್ದೆ. ಈ ಪೈ ಚಾರ್ಟನ್ನು ಬರೀರಿ ಅಂತಕ್ಕಂಥದ್ದು, ಇವನ್ನು ಯಾವುದೇ ಆಗಿರಲಿ, ಮೊತ್ತ ಕೊಟ್ಟಿದ್ದಾರೆ ಅಂದರೆ ಒಂದು ಇದನ್ನು ಸೆಂಟ್ರಲ್ ಆ್ಯಂಗಲ್ ಅಂತ ಹೇಳ್ತೀವಿ, ಮಧ್ಯ ಕೋನವನ್ನು ಕಂಡುಹಿಡಿತಾ ಹೋಗಬೇಕು. 18/36 ಇಂಟು 360ಗೆ 36 1 36 10 ಆಗುತ್ತೆ. ದಟ್ ಈಸ್ = 180 ಡಿಗ್ರಿ. ಇದು ಫಸ್ಟ್ ಬರ್ತದೆ. ಅದೇ ರೀತಿಯಾಗಿ ಇವಾಗ ಇದನ್ನು ತೋರಿಸಿದ್ದೀನಲ್ಲ, ಅದೇ ರೀತಿಯಾಗಿ ಇವನ್ನೆಲ್ಲವೂ ಸೆಂಟ್ರಲ್ ಆ್ಯಂಗಲ್ ಕಂಡುಹಿಡಿಬೇಕು. ಆಮೇಲೆ ನಾವೇನು ಮಾಡಬೇಕು, ಒಂದು ಪೈ ನಕ್ಷೆಯನ್ನು ಹೇಳಿದೆ ಅಲ್ಲ, 180 ಡಿಗ್ರಿ ಇದು ಒಂದೇ ಬರುತ್ತೆ ನೀಲಿ ಅಂತ. ಆಮೇಲೆ ಬೇರೆ ಬೇರೆ ಈ ಥರ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆನಾ? ನೋಡಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇರೋದ್ರಿಂದ ಎಲ್ಲರೂ ಸಹ ಈ ಕ್ವಶನ್ ಪೇಪರ್ ಏನಿದೆಯಲ್ಲ ತುಂಬ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನು ಪದೇ ಪದೇ ಅದನ್ನು ಅಭ್ಯಾಸ ಮಾಡಿ ನೀವು ಕಲಿತಾ ಹೋಗಿ ಯು ಕ್ಯಾನ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಎಸ್, ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.